ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. ಜೂನ್ ತಿಂಗಳು ಬರುತ್ತಿದ್ದ ಹಾಗೆ ಮಳೆಗಾಲ ಪ್ರಾರಂಭವಾಯಿತು ಅಂತ ಮಲ್ಲಿಗೆ ಕೃಷಿಕರು ಅದಕ್ಕಾಗಿ ಕೆಲವೊಂದು ಸುರಕ್ಷತೆಯ ಕ್ರಮವನ್ನು ಕೈಗೊಂಡಿದ್ದರು. ಅಂದರೆ ನಾನು ಕೂಡ ಅದೇ ರೀತಿಯಾಗಿ ಪ್ಲಾಸ್ಟಿಕ್ ಕವರನ್ನೆಲ್ಲ ಹಾಕಿ ಸ್ವಲ್ಪ ನೀರು ನಿಲ್ಲದಂತೆ ನೋಡಿಕೊಳ್ತಾ ಇದ್ದೆ. ಹಾಗೆ ಅದರ ಬಗ್ಗೆ ವಿಡಿಯೋ ಕೂಡ ಮಾಡಿ ಹಾಕಿದ್ದೆ. ಆದರೆ ಕಳೆದ ಒಂದು ವಾರದಿಂದ ನಮ್ಮ ಊರಿನ ಒಂದು ವಾತಾವರಣವನ್ನು ನೋಡಿದಾಗ ಇದೇನು ಬೇಸಿಗೆಗಾಲನೋ ಅಂತ ಅನಿಸ್ಬೇಕು. ಆ ರೀತಿಯಾದ ಒಂದು ಬಿಸಿಲು ಬರ್ತಾ ಇದೆ. ಈ ಒಂದು ಒಳ್ಳೆಯ ರೀತಿಯಾದ ಬಿಸಿಲಿನ ಒಂದು ಸಮಯದಲ್ಲಿ ನಾವು ಮಲ್ಲಿಗೆ ಗಿಡಗಳಲ್ಲಿ ಹುಳಗಳು ಬಾರದಂತೆ ಕೀಟನಾಶಕವನ್ನು ಸಿಂಪಡಿಸಬೇಕಾಗ್ತದೆ. ಮಳೆಗಾಲದಲ್ಲಿ ನೀವು ಕೀಟನಾಶಕ ಆಗಲಿ ಯಾವುದೇ ಒಂದು ಸ್ಪ್ರೇಯನ್ನು ಗಿಡಗಳಿಗೆ ಹಾಕುವ ಮೊದಲು ಕೆಲವೊಂದು ವಿಷಯಗಳನ್ನು ನೋಡಿಕೊಳ್ಬೇಕಾಗ್ತದೆ. ಅದು ಏನಂದರೆ, ಗಿಡದ ಎಲೆಗಳಲ್ಲಿ ನೀರಿನ ಅಂಶ ಇದೆಯಾ ಅಂತ ಮೊದಲು ನೀವು ಗಮನಿಸಿಕೊಳ್ಬೇಕಾಗ್ತದೆ. ಇಲ್ಲಿ ನೀವು ನೋಡ್ತಾ ಇರಬಹುದು, ನಾನು ನೀರಿನ ಅಂಶ ಇದೆಯಾ ಅಂತ ಗಮನಿಸ್ತಾ ಇದ್ದೇನೆ. ಈ ರೀತಿಯಾಗಿ ಮಾಡಿ ನೋಡಿದಾಗ ಎಲೆಯ ಮೇಲೆ ಸ್ವಲ್ಪನೂ ಕೂಡ ಇಲ್ಲಿ ನೀರಿನ ಅಂಶ ಇಲ್ಲ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಸೈಡಲ್ಲೆಲ್ಲ ನೀರು ನಿಂತಿದೆ, ಆದರೆ ಅದು ಯಾವುದೇ ತೊಂದರೆ ಆಗುವುದಿಲ್ಲ. ಗಿಡದ ಬುಡದಲ್ಲಿ ನೀರು ನಿಂತರೂ ಕೂಡ ಏನೇ ತೊಂದರೆ ಆಗುವುದಿಲ್ಲ. ಎಲೆಗಳ ಮೇಲೆ ನೀರು ನಿಂತಿರಬಾರ್ದು, ಅದನ್ನು ನೀವು ಒಮ್ಮೆ ಗಮನಿಸಿಕೊಳ್ಬೇಕಾಗ್ತದೆ. ಈಗ ಕಂಟಿನ್ಯೂಸ್ ಆಗಿ ಬಿಸಿಲಿರುವುದರಿಂದ ಆ ರೀತಿಯಾಗಿ ಗಮನಿಸುವ ಅಗತ್ಯ ಇರುವುದಿಲ್ಲ, ಯಾಕಂದರೆ ಎಲೆಗಳೆಲ್ಲ ಡ್ರೈ ಆಗಿಯೇ ಇರ್ತದೆ. ಒಂದು ವೇಳೆ ನೀವು ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇತ್ತು, ಅದರ ನಡುವೆ ಸ್ವಲ್ಪ ಹೊತ್ತು ಬಿಸಿಲು ಬಂದಿದೆ ಅಂತ ನೀವು ಕೂಡಲೇ ಹೋಗಿ ಸ್ಪ್ರೇ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಗಿಡದ ಎಲೆಯಲ್ಲಿ ನೀರು ಇದ್ದರೆ ನೀವು ಹಾಕಿದಂತಹ ಮೆಡಿಸಿನ್ ವೇಸ್ಟ್ ಅಂತ ಹೇಳಬಹುದು. ಹಾಗಾಗಿ ಎಲೆಯ ಮೇಲೆ ಈ ರೀತಿಯಾಗಿ ನೀವು ನೋಡಿಕೊಳ್ಬೇಕು, ಸ್ವಲ್ಪನೂ ಕೂಡ ನೀರಿನ ಅಂಶ ಇರಬಾರ್ದು. ಮಳೆಗಾಲದಲ್ಲಿ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇರ್ತದೆ, ಮಧ್ಯದಲ್ಲಿ ಸ್ವಲ್ಪ ಹೊತ್ತು ಮಳೆ ನಿಲ್ತದೆ, ಆಗ ಗಿಡದ ಎಲೆಗಳು ಈ ರೀತಿಯಾಗಿ ಡ್ರೈ ಆಗುವುದಿಲ್ಲ. ಅದಕ್ಕೆ ಸ್ವಲ್ಪ ಬಿಸಿಲು ಕೂಡ ಬೇಕಾಗ್ತದೆ. ಸ್ವಲ್ಪ ಬಿಸಿಲು ಬಂದಾಗ ಅಲ್ಲಿ ಸ್ವಲ್ಪ ಡ್ರೈ ಆದಂತೆ ಕಾಣಿಸ್ತದೆ, ಆಗ ನೀವು ಸ್ಪ್ರೇ ಮಾಡಬಹುದು. ಒಂದು ವೇಳೆ ನೀವು ಗಿಡದ ಎಲೆಗಳನ್ನು ಗಮನಿಸಿದಾಗ ಅದು ಡ್ರೈ ಆಗಿದೆ ಅಂತ ನಿಮಗೆ ಕಾಣಿಸಿ ನೀವು ಸ್ಪ್ರೇ ಮಾಡಿರ್ತೀರಾ, ಆದರೆ 5 ನಿಮಿಷದಲ್ಲಿ ಪುನಃ ಮಳೆ ಬಂದರೂ ಕೂಡ ನೀವು ಹಾಕಿದಂತಹ ಸ್ಪ್ರೇ ವೇಸ್ಟ್ ಅಂತಲೇ ಹೇಳಬಹುದು. ಒಂದು ವೇಳೆ ನೀವು ಸ್ಪ್ರೇ ಮಾಡಿದ ಅರ್ಧ ಗಂಟೆಯ ತನಕ ಮಳೆ ಬಾರದೇ ಇದ್ದಲ್ಲಿ ನೀವು ಹಾಕಿದ ಕೀಟನಾಶಕಗಳು ವರ್ಕ್ ಆಗ್ತದೆ, ಕೀಟಗಳೆಲ್ಲ ಸಾಯ್ತದೆ. ಒಂದು ವೇಳೆ ನೀವು ಸ್ಪ್ರೇಯನ್ನು ಹಾಕಿ ಅರ್ಧ ಗಂಟೆಗಳ ಕಾಲ ಮೋಡ ಇದ್ದರೂ ಕೂಡ ಅಷ್ಟೊಂದು ಆ ಗಿಡಗಳು ಹೀರಿಕೊಳ್ಳುವುದಿಲ್ಲ. ಮೋಡ ಇದ್ದರೆ 1 ಗಂಟೆ ಆದರೂ ಬೇಕಾಗ್ತದೆ. ಸ್ವಲ್ಪ ಬಿಸಿಲು ಇದ್ದಾಗ ಅದು ಗಿಡಗಳು ಬೇಗನೆ ಹೀರಿಕೊಳ್ತದೆ. ಈ ರೀತಿಯಾಗಿ ಸ್ವಲ್ಪ ಗಮನಿಸಿ ನೀವು ಗಿಡಗಳಿಗೆ ಸ್ಪ್ರೇ ಮಾಡಬೇಕು. ಇನ್ನು ಕೆಲವರಿಗೆ ಡೌಟ್ ಬಂದಿರಬಹುದು, ನಾವು ಗಿಡಗಳಿಗೆ ಈ ಕೀಟನಾಶಕವನ್ನು ಸಿಂಪಡಿಸಿದ 15 ನಿಮಿಷದ ನಂತರ ಮಳೆ ಬರ್ತದೆ, ಆಗ ನಾವು ಇನ್ನೊಮ್ಮೆ ಸ್ಪ್ರೇ ಮಾಡಬೇಕಾ ಅಂತ. ಹೀಗೆ 15 ನಿಮಿಷದ ನಂತರ ಮಳೆ ಬಂದರೆ ನೀವು 1 ವಾರ ಅಥವಾ 10 ದಿನ ಬಿಟ್ಟು ಇನ್ನೊಮ್ಮೆ ನೀವು ಸ್ಪ್ರೇ ಮಾಡಬೇಕಾಗ್ತದೆ. ಒಂದು ವೇಳೆ 5 ನಿಮಿಷಕ್ಕೆ ಮಳೆ ಬಂದಿದ್ದಲ್ಲಿ ನೀವು ಮತ್ತೊಮ್ಮೆ 4 ರಿಂದ 5 ದಿನ ಬಿಟ್ಟು ಸ್ಪ್ರೇ ಮಾಡಬೇಕಾಗ್ತದೆ. ಅರ್ಧ ಗಂಟೆ ಅಥವಾ 1 ಗಂಟೆಯ ನಂತರ ಮಳೆ ಬಂದರೆ ಯಾವುದೇ ತೊಂದರೆ ಇಲ್ಲ. ಇನ್ನೊಂದು 15 ಅಥವಾ 20 ದಿನ ಬಿಟ್ಟು ನೀವು ಸ್ಪ್ರೇ ಮಾಡಿದರೆ ಆಯಿತು. ಇವತ್ತು ಬಿಸಿಲು ಇದ್ದ ಕಾರಣ ನಾನು ಸ್ಪ್ರೇ ಮಾಡಲು ಹೊರಟಿದ್ದೇನೆ. ಇಲ್ಲಿ ಗ್ಲೌಸ್ ಮತ್ತು ಮಾಸ್ಕನ್ನು ರೆಡಿ ಮಾಡಿಕೊಂಡಿದ್ದೇನೆ. ಹಾಗೆ ಸ್ಪ್ರೇ ಬಾಟಲ್ಗಳು ಇಲ್ಲಿ ನೀವು ನೋಡ್ತಾ ಇರಬಹುದು, ಇದೆರಡು ಹೊಸದನ್ನು ನಾನು ತಂದಿದ್ದೇನೆ. ಯಾಕಂದರೆ ಇದರಲ್ಲಿ ಸ್ವಲ್ಪ ಇದೆ, ಅದು ಸಾಕಾಗ್ತದೆ ಇಲ್ವ ಅಂತ ಹೊಸದು ತಂದಿದ್ದೇನೆ. ಹಾಗೆ ಟಿಕ್ಟಾಕ್ ಬದಲಿಗೆ ಬಯೋವಿಟವನ್ನು ತಂದಿದ್ದೇನೆ. ಇದನ್ನು ನಾನು ಇವತ್ತು ಸ್ಪ್ರೇ ಮಾಡಲು ಹೊರಟಿದ್ದೇನೆ. ಇದರ ಅಳತೆಯನ್ನು ನಾನು ಈ ಕ್ಯಾಪಲ್ಲಿ ತೆಗೆದುಕೊಳ್ತೇನೆ. 1 ಲೀಟರ್ಗೆ 2 ml. ಹಾಗೆ ಸ್ಪ್ರೇ ಬಾಟಲ್ ಇಲ್ಲಿದೆ ನೋಡಿ. ಇದರಲ್ಲಿ ನಾನು ಆಲ್ರೆಡಿ 3 ಲೀಟರಷ್ಟು ನೀರನ್ನು ಹಾಕಿ ತಂದಿದ್ದೇನೆ. ಒಂದು ವೇಳೆ ನಾವು ಕೀಟನಾಶಕ ಅಥವಾ ಯಾವುದೇ ಒಂದು ಲಿಕ್ವಿಡನ್ನು ಮೊದಲಿಗೆ ಹಾಕಿ ನಂತರ ಅದರಲ್ಲಿ ನೀರು ಹಾಕಿದರೆ ನಂತರ ಅದರಲ್ಲಿ ನೊರೆ ಬಂದಾಗೆ ಆಗ್ತದೆ, ಅದರಿಂದ ನಮಗೆ ಸ್ಪ್ರೇ ಮಾಡಲು ಕಷ್ಟ ಆಗ್ತದೆ. ಹಾಗಾಗಿ ನಾನು ಮೊದಲಿಗೆ ನೀರನ್ನು ಹಾಕಿ ನಂತರ ಈ ರೀತಿಯಾಗಿ ಲಿಕ್ವಿಡನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಕೊಂಡೆ ನಾನು ಗಿಡಗಳಿಗೆ ಹಾಕ್ತೇನೆ. ಫಾಸ್ಮೈಟನ್ನು ನಾನು ಹಾಕಿದ್ದೇನೆ 6 ml. ಯಾಕಂದರೆ 1 ಲೀಟರ್ಗೆ 2 ml. ನಾನು ಇಲ್ಲಿ 3 ಲೀಟರ್ ನೀರನ್ನು ತೆಗೆದುಕೊಂಡಿದ್ದೇನೆ. ಹಾಗೆ 6 ml ನಾನು ಫಾಸ್ಮೈಟನ್ನು ಹಾಕಿದ್ದೇನೆ. ಹಾಗೆ ಈಗ ಬಯೋವಿಟವನ್ನು ಕೂಡ 6 ml ಹಾಕ್ತೇನೆ. ನಾನು ಇದನ್ನು ತುಂಬ ಸಲ ತೋರಿಸಿದ್ದೇನೆ, ಆದರೂ ಕೂಡ ಹೊಸಬರು ಈ ವಿಡಿಯೋವನ್ನು ನೋಡ್ತಾ ಇರಬಹುದು, ಹಾಗಾಗಿ ಇನ್ನೊಮ್ಮೆ ತೋರಿಸ್ತಾ ಇದ್ದೇನೆ. ನಾನು ಹೀಗೆ ಮಳೆಗಾಲದಲ್ಲಿ ಗಿಡಗಳ ಒಂದು ಗ್ರೋತಿಗಾಗಿ ಬಯೋವಿಟ ಅಥವಾ ಟಿಕ್ಟಾಕನ್ನು ಹಾಕ್ತೇನೆ. ಹಾಗೆ ಹುಳಗಳ ಒಂದು ಕಂಟ್ರೋಲ್ ಮಾಡಲಿಕ್ಕೆ ಫಾಸ್ಮೈಟನ್ನು ಹಾಕ್ತೇನೆ. ಇದೆರಡನ್ನು ಮಾತ್ರ ಹಾಕಿ ನಾನು ಸ್ಪ್ರೇ ಮಾಡುವುದು. ಇನ್ನು ಕೆಲವರು ಬೇರೆ ಬೇರೆ ರೀತಿಯಾದ ಲಿಕ್ವಿಡ್ಗಳನ್ನು ಹಾಕಿ ಗಿಡಗಳಿಗೆ ಸ್ಪ್ರೇ ಮಾಡ್ತಾರೆ, ನೀವು ಕೂಡ ಅದನ್ನು ಕೂಡ ಹಾಕಬಹುದು. ಆದರೆ ನಾನು ಇಷ್ಟನ್ನು ಮಾತ್ರ ಹಾಕ್ತೇನೆ, ಯಾಕಂದರೆ ನಾನು ಸ್ಟಾರ್ಟಿಂಗಿಂದ ಇದನ್ನೇ ಹಾಕ್ತಾ ಇದ್ದೇನೆ. ನನಗೆ ಒಳ್ಳೆಯ ಒಂದು ರಿಸಲ್ಟ್ ಬಂದಿದೆ. ತುಂಬ ಏನು ಹೂವು ಆಗಬೇಕಂತ ಇಲ್ಲ, ನನಗೆ ಸಾಧ್ಯವಾದಷ್ಟು ನಾನು ಹೂವನ್ನು ತೆಗೆದು ಕಟ್ಟುವಷ್ಟು ನನಗೆ ಹೂವು ಆಗ್ತದೆ, ಅಷ್ಟು ಆದರೆ ಸಾಕಾಗ್ತದೆ. ಇನ್ನು ಕೆಲವರಿಗೆ ಇನ್ನೂ ತುಂಬ ತುಂಬ ಹೂವು ಆಗಬೇಕು ಅಂತ ಇರ್ತದೆ, ಅವರು ಬೇಕಾದರೆ ಫರ್ಟಿಲೈಸರ್ ಶಾಪಿಗೆ ಹೋಗಿ ಬೇರೆ ಯಾವುದಾದ್ರೂ ಮೆಡಿಸಿನ್ ಅಥವಾ ಲಿಕ್ವಿಡ್ಗಳು ಸಿಕ್ಕಿದರೆ ನೀವು ಅದನ್ನು ಕೂಡ ಹಾಕಬಹುದು.
ಹಾಗೆ ತುಂಬ ವಿಧದ ಕೆಮಿಕಲ್ ಸ್ಪ್ರೇಯನ್ನು ಹಾಕುವುದರಿಂದ ನಮ್ಮ ಹೆಲ್ತಿಗೂ ಕೂಡ ಪ್ರಾಬ್ಲಮ್ ಆಗಬಹುದು ಅನ್ನುವಂತಹ ಒಂದು ಭಯದಿಂದ ನಾನು ಇಷ್ಟನ್ನು ಮಾತ್ರ ಹಾಕ್ತೇನೆ. ಇದು ಕೂಡ ಸ್ವಲ್ಪ ಕೆಮಿಕಲ್ ಯುಕ್ತವಾದ ಒಂದು ಸ್ಪ್ರೇನೇ ಅಂತ ಹೇಳಬಹುದು. ಆದರೂ ಕೂಡ ಇದು ತುಂಬಾ ಅಗತ್ಯ ಆಗಿರ್ತದೆ, ಹಾಗಾಗಿ ನಾನು ಇದನ್ನು ಹಾಕ್ತೇನೆ. ಇದನ್ನು ನಾನು ಸ್ಪ್ರೇ ಮಾಡುವಾಗ ತುಂಬ ಜಾಗ್ರತೆಯಿಂದ ಮಾಡ್ತೇನೆ. ನೀವು ಕೂಡ ತುಂಬ ಜಾಗ್ರತೆಯಿಂದ ಸ್ಪ್ರೇ ಮಾಡಿ, ಕೈಗೆ ಗ್ಲೌಸನ್ನು ಹಾಕಿ, ಮಾಸ್ಕನ್ನು ಹಾಕಿ, ಹೀಗೆ ನಮ್ಮ ಸೇಫ್ಟಿಯನ್ನು ಕೂಡ ನಾವು ನೋಡಿಕೊಂಡು ಗಿಡಗಳಿಗೆ ಸ್ಪ್ರೇ ಮಾಡಬೇಕು. ಇನ್ನು ಕೆಲವೊಂದು ಕಮೆಂಟಲ್ಲಿ ನೀವು ಕೇಳ್ತಾ ಇರ್ತೀರಾ, ಬೇರೆ ಬೇರೆ ಒಂದು ಹೆಸರಿನ ಒಂದು ಸ್ಪ್ರೇಯನ್ನು ಹಾಕಬಹುದಾ ಅಂತ. ಖಂಡಿತವಾಗಿಯೂ ನಿಮ್ಮ ಫರ್ಟಿಲೈಸರ್ ಶಾಪ್ನಲ್ಲಿ ಹೇಳಿದರೆ ನೀವು ಅದನ್ನು ಹಾಕಬಹುದು. ನನಗೆ ಅದರ ಬಗ್ಗೆ ಎಲ್ಲ ಹೆಚ್ಚಿನ ಮಾಹಿತಿ ಇಲ್ಲ, ಯಾಕಂದರೆ ನಾನು ಮೊದಲಿನಿಂದ ಇದನ್ನೇ ಹಾಕ್ತಾ ಇದ್ದೇನೆ. ಹಾಗಾಗಿ ನಾನು ಇದರ ಬಗ್ಗೆನೇ ನಿಮಗೆ ತಿಳಿಸ್ತಾ ಇರ್ತೇನೆ. ಹಾಗೆ ಇನ್ನು ಕೆಲವರು ಸ್ವಲ್ಪನೇ ಗಿಡ ಇರ್ತದೆ, ಅವರು ತುಂಬ ನೀರನ್ನು ಹಾಕಿ ತುಂಬ ಸ್ಪ್ರೇ ಮಾಡ್ತಾ ಇರ್ತಾರೆ. ಆದರೆ ನಾನು ಇಲ್ಲಿ ನೋಡಿ 45 ಗಿಡಕ್ಕೆ ಕೇವಲ 3 ಲೀಟರ್ನಷ್ಟು ನೀರನ್ನು ಹಾಕಿ ಅದಕ್ಕೆ ಲಿಕ್ವಿಡನ್ನು ಹಾಕಿ ಸ್ಪ್ರೇ ಮಾಡ್ತಾ ಇದ್ದೇನೆ. ಹಾಗೆ ಸ್ಪ್ರೇ ಮಾಡುವಾಗ ತುಂಬ ಫಾಸ್ಟಾಗಿ ಮಾಡುವುದಿಲ್ಲ, ಯಾಕಂದರೆ ನಾವು ಸ್ಪ್ರೇ ಮಾಡುವಾಗ ಅದು ನಮ್ಮ ಮುಖಕ್ಕೆ ಹಾರ್ತದೆ. ಹಾಗಾಗಿ ನಾನು ಸ್ಲೋ ಆಗಿ ಸ್ಪ್ರೇ ಮಾಡ್ತೇನೆ. ಹಾಗೆ ನನಗೆ ಟೋಟಲ್ ಆಗಿ 3 ಲೀಟರ್ನಷ್ಟು ನೀರು ಸಾಕಾಗ್ತದೆ. ಇನ್ನು ನಿಮ್ಮ ಇಷ್ಟ, ನೀವು ಫಾಸ್ಟಾಗಿ ಬೇಗನೆ ಮಾಡಬೇಕು, ಗಿಡವನ್ನು ಪೂರ್ತಿಯಾಗಿ ನೆನೆಸಬೇಕು, ನೀರು ಇಳಿದು ಹೋಗುವಷ್ಟು ಸ್ಪ್ರೇ ಮಾಡಬೇಕು ಅಂತ ಇದ್ದಲ್ಲಿ ನೀವು ಹಾಗೇನೂ ಕೂಡ ಮಾಡಬಹುದು. ನಾನು ಜಸ್ಟ್ ಮೇಲಿನಿಂದ ಹಾಗೆ ಗಿಡದ ಎಲೆಗಳ ಒಂದು ಬುಡದಿಂದ ಸ್ಪ್ರೇ ಮಾಡ್ತೇನೆ. ನನಗೆ 3 ಲೀಟರ್ ನೀರು ಸಾಕಾಗ್ತದೆ. ನಾನು ಇಲ್ಲಿ ಸಾಧಾರಣ 10 ಗಂಟೆಯಿಂದ 11 ಗಂಟೆಯ ತನಕ ಸ್ಪ್ರೇ ಮಾಡಿದ್ದೇನೆ. ಇನ್ನು ಸಂಜೆಯ ತನಕನೂ ಕೂಡ ಮಳೆ ಬಂದಿಲ್ಲ, ಹಾಗಾಗಿ ನಾನು ಇನ್ನೊಮ್ಮೆ ಒಂದು 15ರಿಂದ 20 ದಿನ ಬಿಟ್ಟೆ ಸ್ಪ್ರೇ ಮಾಡಿದರೆ ಸಾಕಾಗ್ತದೆ. ಇನ್ನು ನಾವು ಸ್ಪ್ರೇ ಮಾಡಿದ ಅರ್ಧ ಗಂಟೆಯ ನಂತರ ಗಿಡದ ಹತ್ತಿರ ಬಂದು ಎಲೆಯನ್ನು ಗಮನಿಸಿದಾಗ ಅದರ ಮೇಲೆ ಸ್ಪ್ರೇಯ ಒಂದು ನೀರು ಇಲ್ಲದೇ ಇದ್ದಾಗ ಗಿಡಗಳು ಅದನ್ನು ಹೀರಿಕೊಂಡಿದೆ ಅಂತ ಅರ್ಥ. ಒಂದು ವೇಳೆ ಮೇಲೆ ಅಲ್ಲಲ್ಲಿ ನೀರಿನ ಅಂಶ ಇದ್ದರೆ ಗಿಡಗಳು ಅದನ್ನು ಹೀರಿಕೊಂಡಿಲ್ಲ ಅಂತ ಅರ್ಥ. ಅದನ್ನು ಕೂಡ ನೀವು ಗಮನಿಸಬಹುದು. ಹಾಗೆ ಮಳೆಗಾಲದಲ್ಲಿ ನಾವು ಗಿಡಕ್ಕೆ ನೀರನ್ನು ಹಾಕುವ ಅಗತ್ಯ ಇಲ್ಲ ಅಂತ ನಾವು ಅಂದ್ಕೊಂಡಿರ್ತೇವೆ. ಆದರೆ ಕಂಟಿನ್ಯೂಸ್ ಆಗಿ ಮಳೆ ಬಾರದೇ ಇದ್ದಾಗ ನಾವು ಗಿಡಕ್ಕೆ ನೀರನ್ನು ಹಾಕಲೇಬೇಕಾಗ್ತದೆ. ಗಿಡದ ಬುಡವನ್ನು ಗಮನಿಸಿ ಅದಕ್ಕೆ ನಾವು ನೀರನ್ನು ಹಾಕಬೇಕಾಗ್ತದೆ. ಇದು ಆ ದಿನದ ವಿಡಿಯೋ ಅಲ್ಲ, ಬೇರೆ ದಿನ ನಾನು ತೆಗೆದಂತಹ ವಿಡಿಯೋ. ನಾವು ಗಿಡಕ್ಕೆ ಸ್ಪ್ರೇ ಮಾಡಿದ ದಿನ ನೀರನ್ನು ನಾವು ಹೆಚ್ಚಿಗೆ ಎಲೆಗಳ ಮೇಲೆ ಬಿಡಬಾರ್ದು. ನಾವು ಗಿಡದ ಬುಡಕ್ಕೆ ಮಾತ್ರ ನೀರನ್ನು ಹಾಕಬೇಕಾಗ್ತದೆ. ನಾವು ಗಿಡದ ಬುಡದ ಒಂದು ಮಣ್ಣನ್ನು ಗಮನಿಸಿ ಅದಕ್ಕೆ ನೀರು ಬೇಕೋ ಬೇಡವಾ ಅಂತ ನೋಡಿಕೊಂಡು ನಾವು ನೀರನ್ನು ಹಾಕಬೇಕಾಗ್ತದೆ. ಹಾಗೆ ನಾವು ಗಿಡಕ್ಕೆ ಸ್ಪ್ರೇ ಮಾಡಿದ ದಿನ ಗಿಡದ ಹತ್ತಿರ ಹೋಗೋದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗ್ತದೆ. ಯಾಕಂದರೆ ನಾವು ಗಿಡದ ಹತ್ತಿರ ಹೋಗುವಾಗಲೇ ನಮಗೆ ಕೆಮಿಕಲ್ ಯುಕ್ತವಾದ ಒಂದು ಸ್ಮೆಲ್ ಬರ್ತಾ ಇರ್ತದೆ. ಆ ರೀತಿಯಾದ ವಾತಾವರಣದಲ್ಲಿ ಹೆಚ್ಚಾಗಿ ನಾವು ಅಲ್ಲಿ ಓಡಾಡುವುದು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗ್ತದೆ. ನಾನು ಯಾವಾಗಲೂ ಕೂಡ ಗಿಡದ ಆರೈಕೆಯ ಜೊತೆಗೆ ನನ್ನ ಒಂದು ಆರೋಗ್ಯದ ದೃಷ್ಟಿಯಿಂದನೂ ಕೂಡ ನಾನು ಸ್ವಲ್ಪ ಜಾಗ್ರತೆಯನ್ನು ಮಾಡ್ತೇನೆ. ಹಾಗೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇನ್ನೂ ಕೂಡ ಏನಾದರೂ ಡೌಟ್ ಇದ್ದರೆ ನೀವು ಬೇಕಾದರೆ ಕಮೆಂಟಲ್ಲಿ ಕೇಳಬಹುದು. ನನಗೆ ಅದರ ಬಗ್ಗೆ ಮಾಹಿತಿ ತಿಳಿದಿದ್ದರೆ ನಿಮಗೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೇನೆ ಅಥವಾ ಕಮೆಂಟಲ್ಲಿ ರಿಪ್ಲೈ ಮಾಡ್ತೇನೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.